ಹಲೋ ಸಂತೋಷದ ಮಕ್ಕಳೇ, ಇಂದು ನಾವು ವರ್ಷದ ಅತ್ಯಂತ ಮೋಜಿನ ಮತ್ತು ಬಣ್ಣದ ದಿನಗಳ ಬಗ್ಗೆ ಮಾತನಾಡೋಣ. ಈ ವಿಶೇಷ ದಿನಗಳನ್ನು ಹಬ್ಬಗಳು ಎಂದು ಕರೆಯುತ್ತಾರೆ. ಹಬ್ಬವು ನಾವು ನಮ್ಮ ಕುಟುಂಬ ಮತ್ತು ಸ್ನೇಹಿತರೊಂದಿಗೆ ಆಚರಿಸುವ, ರುಚಿಕರವಾದ ಆಹಾರವನ್ನು ತಿನ್ನುವ, ಸುಂದರವಾದ ಹೊಸ ಬಟ್ಟೆಗಳನ್ನು ಧರಿಸುವ ಮತ್ತು ನಮ್ಮ ಸಂತೋಷವನ್ನು ಎಲ್ಲರೊಂದಿಗೆ ಹಂಚಿಕೊಳ್ಳುವ ಸಂತೋಷದ ಸಮಯ. ನಮ್ಮ ಕೆಲವು ಸುಂದರ ಹಬ್ಬಗಳ ಬಗ್ಗೆ ಕಲಿಯೋಣ. ದೀಪಾವಳಿ, ದೀಪಗಳ ಹಬ್ಬ. ಮೊದಲಿಗೆ ದೀಪಾವಳಿಯ ಬಗ್ಗೆ ಮಾತನಾಡೋಣ. ಇದು ನಮ್ಮ ಹಿಂದೂ ಸ್ನೇಹಿತರು ಆಚರಿಸುವ ದೀಪಗಳ ಹಬ್ಬ. ದೀಪಾವಳಿಯ ಮೊದಲು ನಾವು ನಮ್ಮ ಮನೆಗಳನ್ನು ಸ್ವಚ್ಛಗೊಳಿಸಿ ಅಚ್ಚುಕಟ್ಟಾಗಿ ಮಾಡುತ್ತೇವೆ. ನಮ್ಮ ಮನೆಯ ಹೊಸ್ತಿಲಲ್ಲಿ ಪುಡಿಯಿಂದ ಸುಂದರವಾದ ಬಣ್ಣದ ಚಿತ್ತಾರಗಳನ್ನು ಬಿಡಿಸುತ್ತೇವೆ. ಇದನ್ನು ರಂಗೋಲಿ ಎನ್ನುತ್ತಾರೆ. ದೀಪಾವಳಿಯ ದಿನ ಎಲ್ಲರೂ ತಮ್ಮ ಅತ್ಯುತ್ತಮ ಹೊಸ ಬಟ್ಟೆಗಳನ್ನು ಧರಿಸುತ್ತಾರೆ. ರಾತ್ರಿಯಲ್ಲಿ ನಾವು ದೀಪ ಎಂದು ಕರೆಯಲ್ಪಡುವ ಅನೇಕ ಸಣ್ಣ ಮಣ್ಣಿನ ದೀಪಗಳನ್ನು ಹಚ್ಚುತ್ತೇವೆ. ನಾವು ಅವುಗಳನ್ನು ನಮ್ಮ ಮನೆಯ ಸುತ್ತಲೂ, ಕಿಟಕಿಗಳು ಮತ್ತು ಗೋಡೆಗಳ ಮೇಲೆ ಇಡುತ್ತೇವೆ. ಇಡೀ ಮನೆ ನಕ್ಷತ್ರದಂತೆ ಮಿನುಗುತ್ತದೆ. ನಾವು ಲಡ್ಡು ಮತ್ತು ಜಿಲೇಬಿಯಂತಹ ರುಚಿಕರವಾದ ಸಿಹಿ ತಿಂಡಿಗಳನ್ನು ತಿನ್ನುತ್ತೇವೆ. ನಂತರ ನಾವು ಹೊರಗೆ ಹೋಗಿ ಕತ್ತಲೆಯ ರಾತ್ರಿ ಆಕಾಶವನ್ನು ಬೆಳಗಿಸುವ ಪಟಾಕಿಗಳನ್ನು ನೋಡುತ್ತೇವೆ. ಶುರ್, ಭಂ! ದೀಪಾವಳಿಯು ಸಂತೋಷದ, ಪ್ರಕಾಶಮಾನವಾದ ಮತ್ತು ಸುಂದರವಾದ ಹಬ್ಬವಾಗಿದೆ. ರಂಜಾನ್, ಈದುಲ್ ಫಿತರ್, ಹಂಚಿಕೆ ಮತ್ತು ಸಂತೋಷದ ಹಬ್ಬ. ಮುಂದಿನದು ಈದುಲ್ ಫಿತರ್ ಅಥವಾ ರಂಜಾನ್ ಎಂಬ ವಿಶೇಷ ಹಬ್ಬ. ನಮ್ಮ ಮುಸ್ಲಿಂ ಸ್ನೇಹಿತರು ಈದನ್ನು ಬಹಳ ಸಂತೋಷದಿಂದ ಆಚರಿಸುತ್ತಾರೆ. ಈದ್ಗೆ 1 ತಿಂಗಳು ಮೊದಲು ದೊಡ್ಡವರು ಬೆಳಿಗ್ಗೆಯಿಂದ ಸಂಜೆಯವರೆಗೆ ಉಪವಾಸ ಮಾಡುವ ಮೂಲಕ ದೇವರ ಮೇಲಿನ ತಮ್ಮ ಪ್ರೀತಿಯನ್ನು ತೋರಿಸುತ್ತಾರೆ. ತಿಂಗಳ ಕೊನೆಯಲ್ಲಿ ದೊಡ್ಡ ಆಚರಣೆಯ ಸಮಯ. ಎಲ್ಲರೂ ತಮ್ಮ ಅದ್ಭುತವಾದ ಹೊಸ ಬಟ್ಟೆಗಳನ್ನು ಧರಿಸಿ ಮಸೀದಿ ಎಂಬ ವಿಶೇಷ ಸ್ಥಳಕ್ಕೆ ಹೋಗಿ ಒಟ್ಟಿಗೆ ಪ್ರಾರ್ಥನೆ ಮಾಡುತ್ತಾರೆ. ಅವರು ಒಬ್ಬರನ್ನೊಬ್ಬರು ಬಿಗಿಯಾಗಿ ಅಪ್ಪಿಕೊಂಡು ಈದ್ ಮುಬಾರಕ್ ಎಂದು ಹೇಳುತ್ತಾರೆ. ಇದು ಎಲ್ಲರಿಗೂ ಶುಭಾಶಯ ಕೋರುವ ಒಂದು ಸಂತೋಷದ ರೀತಿ. ಮನೆಯಲ್ಲಿ ಹಾಲು ಮತ್ತು ಶಾವೋಗೆಯಿಂದ ಮಾಡಿದ ಶೀರ್ ಖುರ್ಮಾ ಎಂಬ ವಿಶೇಷ ರುಚಿಕರವಾದ ಸಿಹಿ ಖಾದ್ಯವನ್ನು ತಯಾರಿಸಲಾಗುತ್ತದೆ. ಇದು ಕೃತಜ್ಞರಾಗಿರಲು ಮತ್ತು ಕುಟುಂಬ, ಸ್ನೇಹಿತರು ಮತ್ತು ನೆರೆಹೊರೆಯವರೊಂದಿಗೆ ರುಚಿಕರವಾದ ಆಹಾರವನ್ನು ಹಂಚಿಕೊಳ್ಳುವ ಸಮಯ. ಕ್ರಿಸ್ಮಸ್, ಸಂತೋಷ ಮತ್ತು ಉಡುಗೊರೆಗಳ ಹಬ್ಬ. ಜಿಂಗಲ್ ಬೆಲ್ಸ್, ಜಿಂಗಲ್ ಬೆಲ್ಸ್! ಈಗ ಕ್ರಿಸ್ಮಸ್ ಬಗ್ಗೆ ಮಾತನಾಡೋಣ. ಕ್ರಿಸ್ಮಸ್ ಅನ್ನು ಡಿಸೆಂಬರ್ ತಿಂಗಳ ಚಳಿಯಲ್ಲಿ 25ನೇ ತಾರೀಖಿನಂದು ಆಚರಿಸಲಾಗುತ್ತದೆ. ಇದು ಯೇಸು ಕ್ರಿಸ್ತರ ಜನ್ಮದಿನ ಮತ್ತು ನಮ್ಮ ಕ್ರಿಶ್ಚಿಯನ್ ಸ್ನೇಹಿತರು ಇದನ್ನು ಆಚರಿಸುತ್ತಾರೆ. ಜನರು ಕ್ರಿಸ್ಮಸ್ ಮರ ಎಂಬ ವಿಶೇಷ ಹಸಿರು ಮರವನ್ನು ಅಲಂಕರಿಸುತ್ತಾರೆ. ಅವರು ಅದರ ಮೇಲೆ ಹೊಳೆಯುವ ನಕ್ಷತ್ರಗಳು, ಬಣ್ಣದ ಚೆಂಡುಗಳು ಮತ್ತು ಮಿನುಗುವ ದೀಪಗಳನ್ನು ಹಾಕುತ್ತಾರೆ. ಬಿಳಿ ಗಡ್ಡವಿರುವ ಸ್ಯಾಂಟಾ ಕ್ಲಾಸ್ ಎಂಬ ದಯೆಯುಳ್ಳ ವ್ಯಕ್ತಿಯೊಬ್ಬರು ರಾತ್ರಿಯಲ್ಲಿ ರಹಸ್ಯವಾಗಿ ಬಂದು ತಮಗಾಗಿ ಉಡುಗೊರೆಗಳನ್ನು ಬಿಟ್ಟು ಹೋಗುತ್ತಾರೆ ಎಂದು ಅನೇಕ ಮಕ್ಕಳು ನಂಬುತ್ತಾರೆ. ನಾವು ಕ್ಯಾರೋಲ್ಸ್ ಎಂಬ ವಿಶೇಷ ಸಂತೋಷದ ಹಾಡುಗಳನ್ನು ಹಾಡುತ್ತೇವೆ ಮತ್ತು ರುಚಿಕರವಾದ ಪ್ಲಮ್ ಕೇಕ್ ಮತ್ತು ಇತರ ಸಿಹಿ ತಿಂಡಿಗಳನ್ನು ತಿನ್ನುತ್ತೇವೆ. ಇದು ಉಡುಗೊರೆಗಳನ್ನು ಪಡೆಯಲು, ದಯೆಯಿಂದ ಇರಲು ಮತ್ತು ಕುಟುಂಬದೊಂದಿಗೆ ಆಚರಿಸಲು ಒಂದು ಅದ್ಭುತ ಸಮಯ.